ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಅಗದಿ ಮಸ್ತ್ ಆಗಿರುವಂತಹ ಒಂದು ಹೊಸ ರೀತಿಯ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಈ ರೆಸಿಪಿ ನೀವು ಮೊದಲು ಎಂದೂ ತಿಂದಿರಲಿಲ್ಲ ಅಂತಂದ್ರೆ ಒಂದು ಸಲ ಟ್ರೈ ಮಾಡಿದ ಮೇಲೆ ಮತ್ತೆ ಮಾಡೋದಂತರೂ ಗ್ಯಾರಂಟಿ. ಹಾಗಾದ್ರೆ ಈಗ ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಆಗಿರಿ, ಬಾಜು ಬರೋ ಗಂಟೆ ಮೇಲೆ ಒತ್ತಿ ಬಿಡ್ರಿ. ನಾವು ಇದಕ್ಕಿಂತ ಮೊದಲು ರೀ ಇದೇ ರೀತಿಯಾಗಿರುವಂತಹ ರೆಸಿಪಿಗಳನ್ನ ನಮ್ಮ ಚಾನಲ್ದಾಗ ಅಪ್ಲೋಡ್ ಮಾಡಿದ್ದೀವಿ. ಆದ್ರೆ ಇವತ್ತು ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ. ಅದಕ್ಕೆ ಮೊದಲಿಗೆ ನಾವಿಲ್ಲಿ ಕ್ಯಾರೆಟನ್ನು ತೊಗೊಳ್ಬೇಕಾಕೈತ್ರಿ. 3 ಕ್ಯಾರೆಟನ್ನು ನಾವಿಲ್ಲಿ ತೊಗೊಂಡಿದ್ದೀವಿ. ಆಮೇಲೆ ಅದನ್ನು ತುದಿ ಮತ್ತು ತುಂಬ ಎರಡು ತೆಗೆದ ಮ್ಯಾಗಿಂದ ಏನಿರ್ತದಲ್ಲ ಹಿಂಗೆ ಪೀಲ್ ಮಾಡಿ ತೆಗೆದು ಬಿಡ್ಬೇಕ್ರಿ. ಆಮೇಲೆ ಅದನ್ನು ಸಣ್ಣಾಗಿ ಈ ರೀತಿ ಚಾಕುವಿಂದ ನೀವು ಕಟ್ ಮಾಡಿ ತೊಗೊಂಡ್ಬಿಡ್ರಿ. 3 ಕ್ಯಾರೆಟ್ ಗೊತ್ತಾತ್ರಲ್ಲ, ಈ ಗಜ್ರಿಯನ್ನು ನೀವು ಹಿಂಗೆ ಕಟ್ ಮಾಡಿ ಇಟ್ಕೊಳ್ಬೇಕು. ಇನ್ನು ಮುಂದಕ್ಕೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಪಾನ್ಯಾಗ ಸ್ವಲ್ಪ ನೀರು ಕಾಯಕ್ಕೆ ಇಡಿರು. ನೀರು ಕಾದಾದ್ಮೇಲೆ ಅದರೊಳಗೆ ಈ ಕ್ಯಾರೆಟನ್ನು ಏನು ಕಟ್ ಮಾಡಿದ್ದೀರಲ್ಲ ಆ ಎಲ್ಲ ಕ್ಯಾರೆಟ್ ಪೀಸಸನ್ನು ಹಾಕಿ ಸ್ವಲ್ಪ ಟೈಮ್ ಅದಕ್ಕೆ ಕುದಿಯೋಕೆ ಬಿಟ್ಟು ನೋಡ್ರಿ. ಇದು ಒಂದೀಟ ಚಲೋ ತಂಗಿ ಈ ಎಲ್ಲ ಕ್ಯಾರೆಟ್ಗಳ ಕುದಿಬೇಕು. ಅಲ್ಲಿ ತನಕ ಏನು ಮಾಡಿರಿ ಅಂತಂದ್ರೆ ಏನು ಮಾಡಬೇಡ್ರಿ, ಆರಾಮಿರ್ರಿ. ನೋಡಿರಿ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದು ನಿಮಿಷ ಚಲೋ ತಂಗಿ ಕುದಿಲಿ. ಆಮೇಲೆ ನೀವು ಇದನ್ನು ತೆಗೆದು ನೋಡ್ರಿ, ಕರೆಕ್ಟಾಗಿ ಕುದ್ದಿರ್ತಾವೆ. ಸಾಕಿಷ್ಟು ಕುದ್ರೆ ಇನ್ನು ಅವನೇನು ಮಾಡೋಣ, ಒಂದು ಮಿಕ್ಸರ್ ಜಾರ್ದಾಗ ಹಾಕೋಣ ಎಲ್ಲ ಕುದ್ದಂತಹ ಕ್ಯಾರೆಟ್ ಪೀಸಸನ್ನು ಅಥವಾ ಸ್ಲೈಸಸನ್ನು ಅಷ್ಟು ಹಾಕಿ ಮ್ಯಾಲೊಂದು ಮುಚ್ಚಿ ಗರ್ರ ಅನ್ಸ್ಕೊಂಡ ಬರ್ರಿ ತೀತ್ರಲ್ಲ. ಈ ರೀತಿಯಾಗಿ ಅದನ್ನು ನೀವು ಪೂರ್ತಿ ರುಬ್ಕೊಂಡು ತಯಾರು ಮಾಡ್ಕೊಂಡು ಬರಬೇಕ್ರಿ. ಕ್ಯಾರೆಟ್ ಪೇಸ್ಟ್ ರೆಡಿ ಆಯ್ತು ರೀ. ಈಗ ಈ ರೆಸಿಪಿ ನೀವು ಯಾಕೆ ಮಾಡಬೇಕು ಅಂತಂದ್ರೆ ಪ್ರತಿ ಸಲ ಒಮ್ಮೊಮ್ಮೆ ಕ್ಯಾರೆಟ್ ತಂದೇ ಇರ್ತೀರಿ, ಅವಾಗ ಒಂದೊಂದು ಸ್ವಲ್ಪ ಹೊಸಾದು ಏನರೇ ಮಾಡಿ ಕೊಟ್ರಿ ಅಂತಂದ್ರೆ ಮನೆಗೆಲ್ಲರೂ ಖುಷಿಯಾಗಿಬಿಡ್ತಾರೆ. ಈಗ ಮುಂದಕ್ಕೆ ನೋಡಿ, ಒಂದು ಪ್ಲೇಟ್ ಅಥವಾ ಒಂದು ಸಾಂಬಾರು ಪರಾತ್ದಾಗ 1 ಕಪ್ ಅಕ್ಕಿ ಹಿಟ್ಟನ್ನು ನಾವು ತೊಗೊಳ್ಬೇಕ್ರಿ. ಅಕ್ಕಿ ಹಿಟ್ಟು ತೊಗೊಂಡು ಅದಕ್ಕೆ ಈಗೇನು ಕ್ಯಾರೆಟ್ ಪೇಸ್ಟನ್ನು ಮಾಡ್ಕೊಂಡು ಬಂದಿದ್ದೇವ್ರಲ್ಲ ಅದನ್ನು ಸ್ವಲ್ಪ ಹಾಕಿ ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ನಾವು ಸೇರಿಸಿ ಈ ಅಕ್ಕಿ ಹಿಟ್ಟು ಜೊತೆ ಕಲಿಸ್ಬೇಕು. ಎಕ್ಸ್ಟ್ರಾ ಎಲ್ಲರ ಕ್ಯಾರೆಟ್ ಪೇಸ್ಟ್ ಉಳಿತು ಅಂತಂದ್ರೆ ಅದನ್ನು ನೀವು ಚಪಾತಿಗೆ ಅದು ಹಾಕಿ ಬೇಕಂತಂದ್ರೆ ಮಾಡ್ಕೋಬೋದು. ಆಮೇಲೆ ಈಗ ಅದನ್ನು ಕಂಪ್ಲೀಟಾಗಿ ಕಲಿಸಿ ಅದಕ್ಕೆ ಒಂದೀಟ ಅಡುಗೆ ಎಣ್ಣೆಯನ್ನು ಹಾಕಿ ನೀವು ಬರೋಬ್ಬರಿ ನಾದಿ ಮಿದ್ದಿ ಇಟ್ಕೊಳ್ಬೇಕಾಕತ್ರಿ. ಏಕದಮ್ ಸಾಫ್ಟ್ ಅಂದ್ರೆ ಸಾಫ್ಟಾಗಿ ತಯಾರು ಆಗ್ತೈತಿ ತೀತ್ರಲ್ಲ. ಈ ಎಕ್ಸ್ಟ್ರಾ ಉಳಿದಿದ್ದು ನಿಮ್ಗೆ ಆಗಲೇ ಹೇಳ್ದಂಗೆ ನೀವು ಬೇರೆ ಅದಕ್ಕರೆ ಯೂಸ್ ಮಾಡ್ಕೊಳ್ಬೋದು. ಇನ್ನು ಮತ್ತೆ ನೋಡಿ, ಒಂದು ಸ್ವಲ್ಪ ಬಿಟ್ಟಾದ್ಮೇಲೆ ಈ ಕಣಕ ಇನ್ನೊಂದು ಸ್ವಲ್ಪ ನೀವು ಮಿದ್ದಿ ಅದ್ರಾಗ ಒಂದೀಟ ಉಳ್ಳಿ ತೊಗೊಂಡು ನೀವೇನು ಮಾಡಬೇಕು, ಹಿಂಗೆ ಕೈಲೇ ಗುಂಡು ಮಾಡಿ ಒಂದೀಟ ಅದನ್ನು ಬಳ್ಳಿಂದ ಹಿಂಗೆ ಒತ್ತಿದ್ರಿ ಅಂತಂದ್ರೆ ಡಿಸೈನ್ ಆಗಿ ಚಂದ ಕಾಣ್ತೈತಿರಿ ನೋಡಕ್ಕೆ. ಹಂಗನ ನೀವು ಉಳಿದಿದ್ದು ಎಷ್ಟು ಹಾಕವ್ರಲ್ಲ ಎಲ್ಲನೂ ಮಾಡ್ಕೋಬೇಕು. ಸ್ವಲ್ಪ ಸಣ್ಣನೂ ಮಾಡೋಣ, ಯಾಕಂತಂದ್ರೆ ಆಮೇಲೆ ತಾನೋ ದೊಡ್ಡ ಆಗ್ತಾವ್ರಿ ಹೌದಿಲ್ರಿ. ಈಗ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಅವ್ನು ಎಲ್ಲನೂ ಮಾಡ್ಕೊಂಡ್ಬಿಟ್ಟು ಒಮ್ಮೆ ಮಾಡಿಟ್ರಿ ಅಂತಂದ್ರೆ ಪಟ್ ಅಂತೇಳಿ ಕೆಲಸ ಆಗ್ತೈತಿ. ಮನ್ಯಾಗ ಅದು ಬರೋದು ಕೂಡಿ ಮಾಡಿರಿ ಅಂತಂದ್ರೆ ಇನ್ನೂ ಜಲ್ದಿ ಆಗಿಬಿಡ್ತೈತಿ ರೀ. ಈಗ ಎಲ್ಲನೂ ಈ ಒಂದು ಮಸ್ತ್ ಆಗಿರುವಂತಹ ಕಡುಬುಗದಲ್ಲೇ ರೆಡಿ ಆಗಿದಾವೆ ನೋಡಿ. ಈಗೇನು ಮಾಡಬೇಕು, ಬಿಸಿ ಕುದಿಯುವಂಥ ನೀರಾಗ ಇವನು ಹೋಗಿ ಎಲ್ಲನೂ ಹಾಕ್ಬೇಕ್ರಿ. ಹಾಕಿದಾದ್ಮೇಲೆ ಹಾಕಿದ ಕೂಡಲೇ ತಿರುಗಾಡಂಗಿಲ್ಲ. ಸ್ವಲ್ಪ ಟೈಮ್ ಆದಮೇಲೆ ನೀವು ಅದನ್ನು ಒಂದು ನೀರಾಗ ಮಿಕ್ಸ್ ಮಾಡ್ಬೇಕು ಅಷ್ಟೇ ರೀ. ಅಂದ್ರೆ ಸ್ವಲ್ಪ ತಿರುಗಾಡ್ದಂಗೆ ಮಾಡಿರಿ, ಬರೋಬ್ಬರಿಯಾಗಿ ಕುದ್ದು ಈ ಒಂದು ಮಸ್ತಾಗಿ ರೆಡಿ ಆಗ್ತಾವ್ರಿ. ಯಾವ್ರಿವ ಕ್ಯಾರೆಟ್ ಕಡುಬು ಗೊತ್ತಾತ್ರಿ. ಏಕದಮ್ ನೋಡಕ್ಕಂತೂ ಏಕದಮ್ ಸಿಂಪಲ್ಲಾಗಿ ಮಸ್ತ್ ಹಾಕಂತವು. ಆಮೇಲೆ ತವನ್ನ ನೀರು ಬಸಿಬೇಕು. ಆಮೇಲೆ ಇವನ್ನ ಹಾಕುವ ಗ್ಯಾಸ್ ಸಣ್ಣ ಇಡಂಗಿಲ್ಲ, ಜೋರ ಇಲ್ರಿ, ಇಲ್ಲ ಅಂತಂದ್ರೆ ಹಿಟ್ಟಾಗೋ ಚಾನ್ಸಸ್ ಇರ್ತೈತಿ. ಈಗ ನೆಕ್ಸ್ಟ್ ನೋಡಿರಿ ಏನ್ರಿ ಅಂತಂದ್ರೆ ಒಂದು ಬೌಲ್ದಾಗ ಅಥವಾ ಯಾವುದರ ಪಾತ್ರದಾಗ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್, ಆಮೇಲೆ ಸಕ್ಕರೆ ಪುಡಿ ಮತ್ತು ಕೆಂಪು ಖಾರದ ಪುಡಿಯನ್ನು ನಾವಿಲ್ಲಿ ಹಾಕ್ಬೇಕ್ರಿ. ಅದಾದ ನಂತರ ನಾವು ಬೆಳ್ಳುಳ್ಳಿ ಏನಿರ್ತೈತೆ ಅದನ್ನು ತುರಿದು ಈ ರೀತಿ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಹಾಕ್ರಿ. ಆಮೇಲೆ ಸ್ವಲ್ಪ ಉಪ್ಪನ್ನು ನಾವು ಸೇರಿಸೋಣ. ಮತ್ತು ಹಂಗೆ ಏನ್ರಿ ಅಂತಂದ್ರೆ ಇದಕ್ಕೊಂದಿಟ್ಟ ಎಣ್ಣೆಯನ್ನು ಕಾಯಿಸಿ ಇಲ್ಲಿ ಹಾಕಿಬಿಡ್ನು. ಎಣ್ಣೆ ಹಾಕಿದ ನಂತರ ಅದನ್ನು ಕರೆಕ್ಟಾಗಿ ನೀವು ಒಮ್ಮೆ ಮಿಕ್ಸ್ ಮಾಡಬೇಕು. ಇದರಿಂದ ಏನಾಕೈತಿ ಅಂತಂದ್ರೆ ನೀವು ಹೋಟೆಲ್ದಾಗ ಅದು ಹೋದಾಗ ಒಂದು ಫ್ಲೇವರ್ ಬರ್ತಿರ್ತದ್ರಿ, ಅದೆಲ್ಲ ತಾನಾಗೆ ಇಲ್ಲಿ ಬರ್ತೈತಿ ರೀ. ನೀವು ಮಾಡಿದ ಮೇಲೆ ಗೊತ್ತಾಕೈತಿ. ಆಮೇಲೆ ಮುಂದಕ್ಕೆ ಇದ್ರಾಗ ಏನು ಕಡಬ ಕುದಿಸ್ಕೊಂಡಿರ್ತಿರ್ಲ ಅದನ್ನು ಇಲ್ಲೊಂದು ಹಾಕಿ ಕಂಪ್ಲೀಟಾಗಿ ಅದನ್ನು ಒಮ್ಮೆ ಆ ಸೋಯಾ ಸಾಸು ಅದ್ರ ಜೊತೆ ಎಲ್ಲ ಮಿಕ್ಸ್ ಆಗುವಂಗೆ ನೀವು ಚಮಚ ತೊಗೊಂಡು ಮಿಕ್ಸ್ ಮಾಡಬೇಕು. ಇಷ್ಟೆಲ್ಲ ಮಿಕ್ಸ್ ಮಾಡಿದ ನಂತರ ನಾವು ಆ ಒಂದು ಏನು ಕ್ಯಾರೆಟಿಂದ ರೆಡಿ ಮಾಡ್ಕೊಂಡಿದ್ದೇವ್ರಿ ನೋಡಿರಿ ಅವನ್ನ ತೊಗೊಂಡು ಬಂದು ಇದ್ರಾಗೀಗ ಹಾಕಬೇಕು. ಹಾಕಿ ಆ ಪೂರ್ತಿ ಸಾಸ್ ಎಲ್ಲ ಕಡೆ ಹತ್ತೋ ಹಂಗೆ ನೀವು ಒಮ್ಮೆ ಕಂಪ್ಲೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಇಷ್ಟು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಅದಕ್ಕೊಂದು ಫುಲ್ಲಾಗಿ ಫ್ಲೇವರ್ ಕುಡ್ಕೋತಾವು ಮತ್ತು ಮಸ್ತ್ ಅಂದರು ಅನಿಸ್ತಾವೆ ನಿಮಗೆ ತಿನ್ನುವಾಗ.
ಈಗ ಮ್ಯಾಲಕ್ಕೆ ಒಂದು ಈಟ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಹಾಕಿರಿ. ನಿಮ್ಮ ತೇಕ ಸ್ಪ್ರಿಂಗ್ ಆನಿಯನ್ ಇತ್ತಂತಂದ್ರೆ ನೀವು ಅದನ್ನು ಸಹ ಕಟ್ ಮಾಡಿ ಇಲ್ಲಿ ಹಾಕಿ ಸರ್ವ್ ಮಾಡಿದ್ರಿ ಅಂತಂದ್ರೆ ಮನೆಗೆ ಗೆಸ್ಟ್ ಅದು ಬಂದಾಗ ಅಥವಾ ಮಕ್ಕಳಿಗೆ ಯಾರಿಗೆ ಬೇಕಾದ ಮಾಡಿಕೊಡ್ರಿ 100% ಇಷ್ಟಪಟ್ಟು ತಿಂತಾರೆ. ಯಾಕಂತಂದ್ರೆ ನಾರ್ಮಲ್ ಕ್ಯಾರೆಟಿಂದ ನಾವು ಏನು ಬೇಕಾದ ಮಾಡ್ತಿರ್ತೀವಿ, ಒಮ್ಮೆ ಹಿಂಗೆ ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀರಿ. ಹಂಗೆ ನೀವು ಒಮ್ಮೆ ಮಾಡಿದ ಮೇಲೆ ಮತ್ತೆ ಮಾಡ್ಬೇಕು ಅನ್ಸೋದಂದ್ರೂ ಗ್ಯಾರಂಟಿ. ಹಂಗಾದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪಲಾರ್ದ ಲೈಕ್, ಶೇರ್, ಕಮೆಂಟ್ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋಗಳನ್ನ ಕಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ರೆಕಮೆಂಡ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.